ಶ್ವೇತಾ ಪ್ರಸಾದ್ ಮರ್ಯಾದೆ ಪ್ರಶ್ನೆ ನಿರ್ಮಾಪಕಿ. ಅದಕ್ಕೆಲ್ಲದಕ್ಕಿಂತ ಮೊದಲು ಆ್ಯಕ್ಟರ್, ಮಾಡೆಲ್, ಆಮೇಲೆ ಮಗಳು, ಸೊಸೆ, ಇದಿಷ್ಟು ಜವಾಬ್ದಾರಿಗಳನ್ನ ಅವರು ಹೇಗೆ ನಿಭಾಯಿಸ್ತಾರೆ ಅಂತ ಕೇಳ್ಕೊಳ್ಳೋಣ. ಆಮೇಲೆ ಅನಿತಾ ಏನು ಸಮಾಚಾರ ಅಂತ ಪ್ರಶ್ನೆ ಬಂದಾಗ ಪೀರಿಯಡ್ಸ್ ಬಗ್ಗೆ ಇದ್ದೇ ಇರುತ್ತೆ ಪ್ರಶ್ನೆ. ಬನ್ನಿ ಶ್ವೇತಾ ಪ್ರಸಾದ್ ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಶ್ವೇತಾ ಪ್ರಸಾದ್ ಅವರು. ನಮಸ್ಕಾರ. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಓಕೆ, ಈಗ ನಿಮ್ಮನ್ನ ಆ್ಯಕ್ಟರ್ ಅಂತ ಅಂದೆ, ಮತ್ತು ಮಾಡೆಲ್ ಅಂತ ಎಲ್ಲ ಅಂದೆ. ಯಾವಾಗಿಂದ ಆ್ಯಕ್ಟಿಂಗ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದು? ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡು ಬಂದವಳಲ್ಲ, ಬಟ್ ಅಪಾರ್ಚುನಿಟಿ ಸಿಕ್ತು, ಟ್ರೈ ಮಾಡೋಣ ಅಂತ ಮಾಡಿದೆ. ಓಕೆ, ವಿಮೆನ್ ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ದಾರಾ ನಿಮಗೆ? ತುಂಬ ಜನ ಇದ್ದಾರೆ. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಮದರ್ ತೆರೇಸಾ, ನಮ್ಮ ತಾಯಿಯಿಂದ ಹಿಡಿದು ಸುಧಾಮೂರ್ತಿ ಅವರಾಗಲಿ ತುಂಬ ಜನ ಇದ್ದಾರೆ. ಅಂದರೆ ಎವ್ರಿ ಫೀಲ್ಡಲ್ಲಿ ಒಬ್ಬೊಬ್ಬರು ಅಂತ ಇದ್ದಾರೆ. ಸೊ ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ನನ್ನ ಸ್ಕೂಲಲ್ಲಿ ಇದ್ದಿದ್ದು ಪ್ರಿನ್ಸಿಪಲ್ ನನಗೆ ಇವತ್ತಿಗೂ ರೋಲ್ ಮಾಡೆಲ್. ಎಷ್ಟು ಚೆನ್ನಾಗಿ ಮಕ್ಕಳನ್ನ ಎಜುಕೇಷನಲ್ಲಿ ಕಲಿಸ್ತಾ ಇದ್ರು. ಸೊ ಐ ಥಿಂಕ್ ಇನ್ ಎವ್ರಿ ಫೀಲ್ಡ್ ಐ ಹ್ಯಾವ್ ಅ ರೋಲ್ ಮಾಡೆಲ್. ಅವ್ರ ಪರ್ಸ್ನಾಲಿಟಿ ಆ್ಯಂಡ್ ವಾಟ್ ಎವರ್ ವಿ ನೋ, ವಿ ಬಿಕಮ್ ಅ ಫ್ಯಾನ್ ಆಫ್ ದೆಮ್. ಬಟ್ ಬಿಯಾಂಡ್ ದಟ್ ದರ್ ಇಸ್ ಬಿಗರ್ ಪರ್ಸ್ನಾಲಿಟಿ, ಐ ಬಿಲೀವ್. ಕರೆಕ್ಟ್. ಈಗ ಸಿನಿಮಾ ರಂಗ ಅಂತ ಬಂದರೆ ಯಾರು ರೋಲ್ ಮಾಡೆಲ್? ನೀವು ಯು ಲುಕ್ ಅಪ್ ಟು ದಟ್ ಪರ್ಸನ್. ಸಿನಿಮಾ ರಂಗದಲ್ಲಿ ಹೆಣ್ಮಕ್ಳು ತುಂಬ ಸಾಧನೆ ಮಾಡಿರೋರು ಅಂತ ಗೊತ್ತಿಲ್ಲ, ತುಂಬ ದೊಡ್ಡ ದೊಡ್ಡ ಹೆಸರುಗಳಿಲ್ಲ. ಬಟ್ ದೊಡ್ಡ ಹೆಸರು ಅಲ್ಲದೆ ಇದ್ರೂ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ. ಲೈಕ್ ನನಗೆ ಲಾಂಚ್ ಮಾಡಿದ್ದು ಶ್ರುತಿ ನಾಯ್ಡು. ಆ್ಯಂಡ್ ನಾನು ಅವ್ರು ನೋಡಿದಾಗ ಪ್ರತಿ ಸಲ ಅನಿಸುತ್ತೆ, ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ 10 ಸೀರಿಯಲ್ ಮಾಡಿದ್ದಾರೆ, 10 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಜೀವನ ರೂಪಣೆ ಆಗಿದೆ ಅವ್ರದ್ದು. ಪ್ರತಿದಿನ ಒಂದು 200 ಜನ ಕೆಲಸ ಮಾಡ್ತಾರೆ. ಇಟ್ ಈಸ್ ಅ ಬಿಗ್ ಅಚೀವ್ಮೆಂಟ್. ಬರೀ ಗಂಡ್ಮಕ್ಳೇ ಇರೋ ಪ್ರೊಡ್ಯೂಸರ್ ಜಗತ್ತಲ್ಲಿ ಹೆಣ್ಮಕ್ಳಾಗಿ. ಆ್ಯಂಡ್ ಇಫ್ ಯು ಸಿ ಮೀರಾ ನಾಯರ್ ಹೂ ವನ್ ಆಸ್ಕರ್ಸ್ ರೀಸೆಂಟ್ಲಿ, ದೇರ್ ಆರ್ ಸೋ ಮೆನಿ ಬಿಗ್ ಪೀಪಲ್. ಅವರಿಗೆ ತಲುಪಬೇಕಾದ ಲೈಮ್ ಲೈಟು ಸಿಕ್ಕಿಲ್ಲ ಅನಿಸುತ್ತೆ. ವಿ ಡಿಸರ್ವ್ ಮೋರ್ ಆ್ಯಂಡ್ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಮೋರ್, ಬಟ್ ಅಪಾರ್ಚುನಿಟಿ ಹ್ಯಾಸ್ ಜಸ್ಟ್ ಸ್ಟಾರ್ಟೆಡ್ ಅಂತ ಅನಿಸುತ್ತೆ. ನಾರ್ಮಲಿ ಶೂಟಿಂಗ್ ಅಂದರೆ ಎಷ್ಟು ಅವರ್ಸ್ ಇರುತ್ತೆ ಪರ್ ಡೇ? ಸಿನಿಮಾ ಶೂಟಿಂಗ್ ಬೇರೆ, ಸೀರಿಯಲ್ ಶೂಟಿಂಗ್ ಬೇರೆ, ಅಡ್ವರ್ಟೈಸ್ ಶೂಟಿಂಗ್ ಬೇರೆ. ಸೊ ನಾನು ಸೀರಿಯಲಲ್ಲಿ 8 ವರ್ಷ ಮಾಡಿದ್ದೀನಿ. ಸೀರಿಯಲಲ್ಲಿ ಬೆಳಗ್ಗೆ ಅಟ್ಲೀಸ್ಟ್ 12 hours, ಮಿನಿಮಮ್ 12 hours, ಬಟ್ 12 to 16 hours ಇಸ್ ದ ನಾರ್ಮಲ್ ಆವ್ರೇಜ್. ಓ ಮೈ ಗಾಡ್, ಪರ್ ಡೇ 12 to 16 hours. ಎಸ್. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಹವ್ಯಾಸ ಅಂತ ಏನಾದರೂ ಇದೆಯಾ? ಅಂದರೆ ಶೂಟಿಂಗ್ ಇಲ್ಲದೆ ಇರೋ ಇದ್ದಾಗ ಹವ್ಯಾಸ? ನಿದ್ದೆ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಶೂಟಿಂಗ್ ಇಲ್ಲದೆ ಇರುವಾಗ. ಬಿಕಾಸ್ ವಿ ವರ್ಕ್ 16 hours. ಒಂದಿನ ಕೆಲಸ ಮಾಡಿದ್ರೆ ಮಾರನೇ ದಿನ ಸುಧಾರಿಸ್ಕೊಳ್ಳೋಕ್ಕೆ ಬೇಕಾಗುತ್ತೆ. ದೆನ್ ವಿ ಹ್ಯಾವ್ ಸೋ ಮಚ್ ಟು ಡೂ, ಲೈಕ್ ಶಾಪಿಂಗ್, ಲಾಂಡ್ರಿ, ಅದರದ್ದೇ ಕೆಲಸಗಳಿರುತ್ತೆ. ಬಟ್ ಅದ್ರ ಮಧ್ಯ ಸ್ವಲ್ಪ ಕಾಮ್ ಡೌನ್ ಆಗೋಕ್ಕೆ ಓದೋದಾಗಲಿ, ಆಚೆ ಹೋಗೋದು, ಟ್ರಾವೆಲಿಂಗ್ ಆಗಲಿ, ಗಾರ್ಡನಿಂಗ್ ಆಗಲಿ, ವರ್ಕೌಟ್ಗಳಾಗಲಿ, ಇದೆಲ್ಲ ಮಾಡಿ ಬ್ಯಾಲೆನ್ಸ್ ಮಾಡ್ತೀನಿ. ಸೊ ಇದೆಲ್ಲ ಹವ್ಯಾಸ. ಹಾಲಿಡೇ ಅಂತ ಬಂದರೆ ಬೀಚ್ ಪರ್ಸನ್ನ ಅಥವಾ ನೋ ನೇಚರ್ ಆ್ಯಂಡ್ ಆ್ಯನಿಮಲ್ಸ್ ಆ ಥರನ? ಅದು ಡಿಪೆಂಡಿಂಗ್ ಆನ್ ದ ಟೈಮ್ ಆ್ಯಂಡ್ ದ ಟೈಮ್ ಲೈನ್ ಅನ್ಸುತ್ತೆ. ಬೀಚ್ ಪರ್ಸನ್ ಎನಿ ಡೇ, ಆಫ್ ಕೋರ್ಸ್ ಬೀಚ್ ಇಸ್ ವೆರಿ ಕಾಮಿಂಗ್ ಫಾರ್ ಮೀ. ಅದು ಬೀಚ್ ಆಗಲಿ, ಎನಿಥಿಂಗ್ ರಿಲೇಟೆಡ್ ಟು ವಾಟರ್, ಒಂದು ಫಾಲ್ಸ್ ಇರ್ಬೋದು, ಹೊಳೆ ಆಗಲಿ, ಬೀಚ್ ಆಗಲಿ. ಬಟ್ ನಾನು ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಕೂಡ ಮಾಡಿದ್ದೀನಿ. ಐ ಆಮ್ ಅ ಮೌಂಟೇನ್ ಪರ್ಸನ್ ಆಸ್ ವೆಲ್. ಸೊ ತುಂಬ ದಿನ ಇದ್ದು, ಇಫ್ ಐ ಆಮ್ ರೆಡಿ ಫಾರ್ ದಟ್, ಇಟ್ಸ್ ವೆರಿ ಹೆಕ್ಟಿಕ್. ಅಂದರೆ ಟ್ರೆಕ್ಕಿಂಗ್ ಇಸ್ ನಾಟ್ ಫನ್. ಸೊ 1-2 ದಿನ ಇಲ್ಲೇ ಕುದುರೆಮುಖಕ್ಕೆ ಹೋಗಿ ಬರೋದು ಬೇರೆ, ಬಟ್ ಈ ಟ್ರೆಕ್ಕಿಂಗ್ಗಳು ಮಾಡೋದು ಬೇರೆ. ಸೊ ವೆನ್ ಯು ಆರ್ ಫಿಸಿಕಲಿ ರೆಡಿ ಟು ಡೂ ಇಟ್ ಆ್ಯಂಡ್ ಟೈಮ್ ಲೈನು ಸಪೋರ್ಟ್ ಮಾಡುತ್ತೆ ಅಂದರೆ ಖಂಡಿತ ನಾನು ಮೌಂಟೇನ್ ಪರ್ಸನ್. ಯು ಲವ್ ಟ್ರೆಕ್ಕಿಂಗ್. ಎಸ್, ವೆರಿ ನೈಸ್. ಈಗ ಆವಾಗಲೇ ಹೇಳಿದ್ರಿ ನೀವು, ನಮಗೆ ಆಪರ್ಚುನಿಟೀಸ್ ಇವಾಗ ಬೆಳೀತಾ ಇದೆ ಅಂತ. ನಿಮ್ಮ ಈ ಸಿನಿ ರಂಗದಲ್ಲಿ ಹೆಣ್ಣು ಮಕ್ಕಳಿಗೆ ಇರುವಂತಹ ಮೇಜರ್ ಚಾಲೆಂಜ್ ಏನು? ಓ ಮೈ ಗಾಡ್ ಅನ್ನುವಂಥ ಮೇಜರ್ ಚಾಲೆಂಜ್ ಅಂದರೆ ನಮ್ಮ ಆಡಿಯನ್ಸ್ ಇನ್ನೂ ಬರೀ ಹೀರೋಗಳನ್ನೇ ನೋಡೋಕ್ಕೆ ಇಷ್ಟಪಡ್ತಾರೆ. ಹೀರೋಯಿನ್ ಬೇಸ್ಡ್ ಅಂತ ಅಲ್ಲ, ಬಟ್ ಹೀರೋಯಿನಿಗೆ ಜಾಸ್ತಿ ಮಹತ್ವ ಸಿನಿಮಾದಲ್ಲಿಲ್ಲ. ಹೀರೋಗೆ ಕೌಂಟರ್ ಪಾರ್ಟ್ ಆಗಿ ಅವ್ರ ಜೊತೆ ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿ 1-2 ಸಾಂಗ್ಸ್, 1-2 ಐಟಮ್ ಸಾಂಗ್ ಬಿಟ್ಟರೆ ಅವ್ರ ರೋಲ್ಸಿಗೆ ತುಂಬ ಕಮ್ಮಿ ಅವಕಾಶ ಇದೆ. ಇಲ್ವೇ ಇಲ್ಲ ಅಂತಲ್ಲ. ವರ್ಷದಲ್ಲಿ 300 ಸಿನಿಮಾ ಬಂದರೆ ಒಂದು 15-20 ಸಿನಿಮಾದಲ್ಲಿ ಹೆಣ್ಮಕ್ಳಿಗೆ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಆ ಥರ. ಸೊ ಹೆಣ್ಮಕ್ಳಿಗೋಸ್ಕರ ರೋಲ್ಸ್ ಬರೆಯೋದಾಗ್ಲಿ, ಕೆಲವರು ಹೇಳ್ತಾರೆ ಬರಿತೀವಲ್ಲ ಇಂಪಾರ್ಟೆಂಟ್ ಅಂತ, ಚಿಕ್ಕ ರೋಲೇ ತುಂಬಾ ಇಫೆಕ್ಟಿವ್ ಆಗಿ ಏನೋ ಮಾಡ್ತಾರೆ. ಈ ಗಂಡ್ಮಕ್ಳಿಗೆ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಖಂಡಿತ ಸಿಗಲ್ಲ ನಮಗೆ. ನಾಟ್ ಜಸ್ಟ್ ಇನ್ ಆಕ್ಟಿಂಗ್, ಬೇರೆ ಎಲ್ಲ ವಿಷಯದಲ್ಲೂ ಕೂಡ, ಟೆಕ್ನಿಕಲಿ ಆಗಲಿ, ಡಿರೆಕ್ಷನ್ ಆಗಲಿ, ಕ್ಯಾಮ್ರಾ ಫೀಲ್ಡಲ್ಲಿ ಆಗಲಿ, ಹೆಣ್ಮಕ್ಳಿಗೆ ಅಪಾರ್ಚುನಿಟಿನೇ ಕಮ್ಮಿ. ಯಾಕಂದರೆ ಚಾಲೆಂಜಸ್, ಅದ್ರ ರಿಲೇಟೆಡ್ ಚಾಲೆಂಜಸ್ ಕೂಡ ಇದೆ. ಹಾಗೆ ಹೌದು. ಆ್ಯಕ್ಚುಲಿ ನಾನು ಕೇಳಿಲ್ಲ, ಹೆಣ್ಣು ಮಕ್ಕಳ ಛಾಯಾಗ್ರಹಣ, ಎಡಿಟಿಂಗು, ಆಮೇಲೆ ಡೈರೆಕ್ಟರು, ಸ್ಟೋರಿ ರೈಟರು, ಮತ್ತೆ ಸ್ಕ್ರೀನ್ ಪ್ಲೇ, ಇದೆಲ್ಲ ನಿಮ್ಮ ರಂಗದಲ್ಲಿ ಏನೇನಿದೆಯೋ ಹೆಣ್ಮಕ್ಳು ಸ್ವಲ್ಪ ಕಡಿಮೆನೇ ಇದೆ. ಎಲ್ಲೋ ಐ ಥಿಂಕ್ ಪ್ರಾಬಬ್ಲಿ ವಿತಿನ್ 10% ಅನ್ಕೋತೀನಿ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ ಸ್ಟಾಟ್ಸ್ದು.
ಏನಕ್ಕೆ ಅಂದರೆ ಒಂದು ತುಂಬ ಕಷ್ಟ ಸರ್ವೈವ್ ಆಗೋದು ಬರೀ ಗಂಡು ಮಕ್ಳು ಇರೋ ಜಾಗ ಅಂತ ಹೇಳ್ಬಿಟ್ಟು ಫ್ಯಾಮಿಲಿನೇ ಸಪೋರ್ಟ್ ಮಾಡಲ್ಲ. ನಾವೇನಾದರೂ ಆ್ಯಕ್ಟಿಂಗ್ ಮಾಡ್ತೀವಿ ಅಂದರೆ ಅದು ಸೇಫ್ ಅಲ್ಲ, ಎಡಿಟಿಂಗ್ ಮಾಡ್ತೀನಿ ಅಂದರೆ ನಿನಗೆ ಯಾಕೆ, ಹುಡುಗರಿರೋ 100 ಜನ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಸಿನಿಮಾ ಪ್ರೊಡಕ್ಷನಲ್ಲಿ ಎಲ್ಲ 99 ಜನ ಗಂಡು ಮಕ್ಳು ಇರ್ತಾರೆ. ಆಗ ಯಾವ ಅಪ್ಪ ಅಮ್ಮ ತನ್ನ ಮಗಳಿಗೆ ಧೈರ್ಯವಾಗಿ ಕಳಿಸ್ತಾರೆ? ಸೊ ಜನ ಇಲ್ಲ ಅಲ್ಲಿ. ಹಾಗೆ ಅದಕ್ಕೋಸ್ಕರ ಧೈರ್ಯನೂ ಇಲ್ಲ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಹೆಣ್ಮಕ್ಳು ಒಬ್ಬೊಬ್ಬರೇ ಬಂದು ಮಾಡೋಕ್ಕೆ ಕಷ್ಟ ಆಗುತ್ತೆ. ಯು ನೀಡ್ ಸಮ್ ಸಪೋರ್ಟ್. ಸೊ ಸೊಸೈಟಿಯಲ್ಲಾಗಲಿ ಫ್ಯಾಮಿಲಿಯಲ್ಲಾಗಲಿ ಈವನ್ ಎಜುಕೇಷನ್ ಸಿಸ್ಟಮ್ ಆಗಲಿ ಇದೆಲ್ಲ ಸಪೋರ್ಟ್ ಇಲ್ಲ. ಹಾಗಾಗಿ ಕಮ್ಮಿ ಅನ್ಸುತ್ತೆ. ಬಟ್ ಸ್ಲೋಲಿ ಜನ ಕಲಿತಾ ಇದ್ದಾರೆ, ಈಗ ಚೇಂಜ್ ಆಗ್ತಾ ಇದೆ ಎಲ್ಲ ಮೆಂಟಾಲಿಟಿ. ಈಕ್ವಾಲಿಟಿ ಅಂತ ಬಂದು ಬಟ್ ಐ ಥಿಂಕ್ ನಾವೆಲ್ಲ ಮುದುಕರಾಗೋ ಟೈಮಿಗೆ ಬರುತ್ತೆ ಅನ್ಸುತ್ತೆ ಆ ಈಕ್ವಾಲಿಟಿ. ನಮಗಂತೂ ನಾವು ಆ ಈಕ್ವಾಲಿಟಿ ನೋಡಲ್ಲ. ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಇಲ್ಲದೆ ಇರೋ ಅಪಾರ್ಚುನಿಟಿ ನಮಗೆ ಸಿಕ್ಕಿದೆ ಈಗಾಗಲೇ. ನಮ್ಮ ತಾಯಿಗೆ ಇಲ್ಲದೆ ಇದ್ದಿದ್ದು ಎಕ್ಸ್ಪೋಜರ್ ಅಪಾರ್ಚುನಿಟಿ ನಂಗೆ ಸಿಕ್ಕಿದೆ. ಹಾಗೆ ನಮ್ಮ ಮಕ್ಕಳಿಗೆ ಸಿಗೋಂಥ ಅಪಾರ್ಚುನಿಟಿ ಇನ್ನೂ ತುಂಬಾ ದೂರ ಇದೆ. ಬಟ್ ವಿ ಹ್ಯಾವ್ ಟು ವರ್ಕ್ ಫಾರ್ ಇಟ್. ಈಗಲಿಂದಾನೇ ನಾವು ಅದಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಪ್ರಾಬಬ್ಲಿ ಮುಂದಿನ ಜನ್ರೇಷನ್ ಅವ್ರು ಆ ಫ್ರೀಡಮ್ ಆಗಲಿ ಆ ಎಕ್ಸ್ಪೋಜರ್ ಆಗಲಿ ಸಿಗಬಹುದು. ನೈಸ್. ಈಕ್ವಾಲಿಟಿ ಅಂತ ನಾವು ಮಾತಾಡಿದ್ವಿ. ನಮ್ಮ ಸಮಾಜದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಓಪನ್ ಆಗಿ ಇವತ್ತು ನನಗೆ ಪೀರಿಯಡ್ಸ್ ಆಗಿದೆ, ಕೈಕಾಲು ನೋವ್ತಾ ಇದೆ, ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಆಫೀಸಲ್ಲಿ ಹೇಳ್ತೀವಿ, ಸ್ಕೂಲಲ್ಲಿ ಹೇಳ್ತೀವಿ, ಮನೇಲಿ ಕೂಡ ಹೇಳಲ್ಲ. ಹೌದು. ಸೊ ಈಕ್ವಾಲಿಟಿ ಅಂತ ಯಾವಾಗ ಬರುತ್ತೆ? ಒಬ್ಬ ಗಂಡಸ್ಗೆ ಅವಳು ಪೀರಿಯಡ್ಸ್ ಆದಾಗ ಆಗುವಂತಹ ನೋವು ಅನುಭವ ಅವನಿಗೆ ಗೊತ್ತೇ ಇಲ್ಲ. ಸೊ ನಾನೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಅದರ ಹೆಸರು ಹೌ ಮಚ್ ಹಿ ನೋಸ್ ಅಬೌಟ್ ಪೀರಿಯಡ್ಸ್ ಅಂತ. ಅಮೇಝಿಂಗ್ ರೆಸ್ಪಾನ್ಸ್ ಸಿಕ್ತು ನನಗೆ. ಗಂಡು ಹುಡುಗರು ನನಗೇನು ಹೇಳಿದ್ರು ಅಂದರೆ, ಮೇಡಮ್ ನೀವೇ ಹೇಳಲ್ಲ, ನಮ್ಗೆ ಗೊತ್ತೇ ಇಲ್ಲ. ಹೌದು, ನಾನು ಧೈರ್ಯವಾಗಿ ಪ್ಯಾಡ್ ತೊಗೊಂಬರ್ತೀನಿ, ನೀವು ನನ್ನನ್ನು ಕಳಿಸಿ ಪ್ಯಾಡ್ ತೊಗೊಂಬರೋಕ್ಕೆ. ಸೊ ದಿಸ್ ಇಸ್ ಅ ಸೋಷಿಯಲ್ ಚೇಂಜ್. ಇಟ್ ಈಸ್ ಇನ್ ದ ಸೊಸೈಟಿ ಬರ್ತಾ ಇದೆ. ಬಟ್ ನಾವು ಹೆಣ್ಣು ಮಕ್ಕಳು ಹಿಂಜರಿತೀವಿ. ಅಯ್ಯೋ ಹೇಗಪ್ಪ ಹೇಳೋದು ನನಗೆ ಪೀರಿಯಡ್ಸ್ ಆಗಿದೆ ಅಂತ, ಅಯ್ಯೋ ಹೊಟ್ಟೆ ನೋವ್ತಾ ಇದೆ ಅಂತ ನಮಗೆ ನಾವೇ ಹಿಡ್ತಾ ಇದು ಮಾಡ್ಕೊಂಡಿದ್ದೀವಿ. ಸೊ ನೀವು ಹೇಳಿದ ಪ್ರಕಾರ ಈಕ್ವಾಲಿಟಿ ಒಂದು 50 ವರ್ಷ ಆದಮೇಲೆ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಹೌದು. ಈಗ ಫಿಕ್ಸ್ಡ್ ಟೈಮ್ ಇರಲ್ಲ ನಿಮ್ಮ ಶೂಟಿಂಗಿಗೆ. ಆಮೇಲೆ ಶೂಟಿಂಗ್ ಜಾಗ ಅಪರಿಚಿತ. ಆಗ ನೀವು ಪೀರಿಯಡ್ಸನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ? ಶೌಚಾಲಯದಂತೂ ತುಂಬ ದೂರದ ಮಾತು. ಹೌದು. ಅದನ್ನು ಹೇಗೆ ಪ್ಲೀಸ್ ಟೆಲ್ ಅಸ್. ಆ್ಯಕ್ಚುಲಿ ನಿಮ್ಮ ಪ್ರೊಡ್ಯೂಸರ್, ನಾನು ವರ್ಕ್ ಮಾಡಿರೋದು ಫಸ್ಟ್ ಸೀರಿಯಲ್ ಹೇಳಿದಾಗೆ ಶ್ರುತಿ ನಾಯ್ಡು ಆ್ಯಂಡ್ 2ನೇ ಸೀರಿಯಲ್ ಮಾಡಿದಾಗ ಸುಬ್ರಹ್ಮಣ್ಯ ಅಂತ. ಒಬ್ಬ ಪ್ರೊಡ್ಯೂಸರ್ ಅಂದರೆ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಎಷ್ಟು ಮೆಚ್ಯೂರ್ ಆಗಿರ್ತಾರೆ, ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಲಕ್ಕಿಲಿ ನಾನು ಮಾಡಿದ 2 ಸೀರಿಯಲ್ ಪ್ರೊಡ್ಯೂಸರ್ಸ್ ತುಂಬ ಸಪೋರ್ಟಿವ್ ಆಗಿದ್ರು. ಅವ್ರಿಗೆ ಈ ಸೆನ್ಸಿಟಿವಿಟಿ ಅರ್ಥ ಆಗ್ತಿತ್ತು. ಒಂದು ಹೆಣ್ಮಗು ಆಗಿದ್ದಕ್ಕೆ ನಮಗೆ ಅಂಥ ಜಾಗದಲ್ಲಿದ್ದಾಗ ಬೈ ಡಿಫಾಲ್ಟ್ ಕ್ಯಾರವನ್ ತರಿಸ್ಬಿಡ್ತಿದ್ರು. ಕೇಳ್ತಾನೆ ಇರಲಿಲ್ಲ, ನಿಮಗೆ ಪೀರಿಯಡ್ಸ್ ಇದೆಯೋ ಇಲ್ವೋ, ಕ್ಲೀನ್ ಟಾಯ್ಲೆಟ್ಸ್ ಇಸ್ ಅ ಮಸ್ಟ್ ಅನ್ನೋದು ಅವ್ರಿಗೆ ಗೊತ್ತಿತ್ತು, ಬಿಕಾಸ್ ಇಟ್ ವಾಸ್ ಅ ಲೇಡಿ. ಬಟ್ ಸೆಕೆಂಡ್ ಸೀರಿಯಲ್ ಹೋದಾಗ ಇಟ್ ವಾಸ್ ಅ ಮ್ಯಾನ್. ಬಟ್ ನಾನು ಅದನ್ನು ಹೆಸಿಟೇಟ್ ಮಾಡಲಿಲ್ಲ. ನಾನು ಮಾತಾಡಿದೆ ಅವ್ರ ಹತ್ರ ಪ್ರತಿದಿನ. ಆ್ಯಂಡ್ ಸೀರಿಯಲಲ್ಲಿ ತುಂಬ ಹೆಣ್ಮಕ್ಳು ಇರ್ತಾರೆ. ಹೌದು. ಆ್ಯಂಡ್ ತುಂಬ ಜನ ಒಂದೇ ಟಾಯ್ಲೆಟ್ ಯೂಸ್ ಮಾಡಬೇಕಾಗುತ್ತೆ, ವಿಚ್ ಇಸ್ ವೆರಿ ಅನ್ಹೈಜಿನಿಕ್, ರೈಟ್? ಆ್ಯಂಡ್ ನಾವು ಸೀರಿಯಲ್ ಇರ್ತೀವಿ, ತುಂಬ ಕಷ್ಟ ಆಗುತ್ತೆ. ಬಟ್ ಅದನ್ನ ಫಸ್ಟೇ ಕ್ಲಿಯರಾಗಿ ಮಾತಾಡ್ಬಿಡ್ಬೇಕು ದಟ್ ಇದು ಒನ್ ಆಫ್ ದ ಬೇಸಿಕ್ಸ್. ಇಟ್ಸ್ ನಾಟ್ ಲಕ್ಸುರಿ, ಇಟ್ಸ್ ನಾಟ್ ಸಮಥಿಂಗ್. ನಾನು ಹೀರೋಯಿನ್ ಅಂತ ನನಗೆ ಕ್ಲೀನ್ ಟಾಯ್ಲೆಟ್ಸ್ ಅಲ್ಲ, ಯಾರಿಗೆ ಆಗಲಿ ಕ್ಲೀನ್ ಟಾಯ್ಲೆಟ್ ಆಕ್ಸೆಸ್ ಇರಬೇಕು. ಕರೆಕ್ಟ್. ಹಾಗಾಗಿ ಫಸ್ಟೇ ಮಾತಾಡ್ಬಿಟ್ಟೆ ದಟ್ ನನಗೆ ಇದೊಂದು ಅವಕಾಶ, ಅಕಸ್ಮಾತ್ ಈ ಥರ ಇಲ್ಲ ಅನ್ಸಿದ್ರೆ ನಾನು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ, ಅಷ್ಟು ಕಂಫರ್ಟ್ ಝೋನ್ ನನಗೆ ಬೇಕು ಅಂತ. ಅವ್ರು ತುಂಬ ಸಪೋರ್ಟಿವ್ ಆಗಿದ್ರು, ತುಂಬ ಕಂಫರ್ಟಬಲ್. ಫಸ್ಟ್ ನಾವೆಷ್ಟು ಕಂಫರ್ಟಬಲ್. ಆ್ಯಂಡ್ ಇನ್ನೊಂದು ಡಿಮಾಂಡ್ ಮಾಡಬಾರ್ದು. ಒಂದು ಅವ್ರಿಗೆ ಅರ್ಥ ಮಾಡುವಾಗ ಹೇಳಿದ್ರೆ ಐ ಥಿಂಕ್ ಎಲ್ಲರೂ ಅರ್ಥ ಮಾಡ್ಕೋತಾರೆ. ಗಂಡಸರು ಎಲ್ಲೋ ಕೆಲವೊಬ್ರು ಇರ್ಬೋದು ಸ್ವಲ್ಪ ಹೊರಟು ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಬಟ್ ಜನರಲಿ ಮೆನ್ ಆರ್ ಆಲ್ಸೋ ವೆರಿ ಕಂಪ್ಯಾಷನೇಟ್. ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡಬೇಕು ಅಂತ ಇರ್ತಾರೆ. ಯಾವಾಗ ಅವ್ರು ನೋಡಿರ್ತಾರೆ ಹೆಣ್ಮಕ್ಳಿಗೆ ಇಷ್ಟೊಂದು ಧೋರಣೆ ಆಗ್ತಿದೆ, ದೇ ವಾಂಟ್ ಟು ಡೂ ಇಟ್ ಫ್ರಮ್ ದೇರ್ ಎಂಡ್ ಆ್ಯಂಡ್ ದೇ ವಿಲ್ ಸಪೋರ್ಟ್ ಅಂತ ಗಂಡ್ಮಕ್ಳೇ ನಾನು ಜಾಸ್ತಿ ನೋಡಿರೋದು. ಹಾಗಾಗಿ ನಾನು ಮಾತಾಡಿದಾಗ ಇಟ್ ಬಿಕೇಮ್ ಅ ಪಾರ್ಟ್ ಆಫ್ ಅವರ್ ಫೆಸಿಲಿಟೀಸ್. ನಾವು ದೂರ ಎಲ್ಲಾದರೂ ಹೋದಾಗ ಕ್ಯಾರವನ್. ಬಟ್ ಒಂದ್ಸಲಿ KR ಮಾರ್ಕೆಟಲ್ಲಿ ಶೂಟ್ ಇತ್ತು. KR ಮಾರ್ಕೆಟ್ ಹೇಗಿದೆ ಅಂತ ನಿಮಗೆ ಗೊತ್ತು. ಅಲ್ಲಿ ಕ್ಯಾರವನ್ ಬರಕ್ ಚಾನ್ಸೇ ಇಲ್ಲ. ಅಲ್ಲಿ ಯಾವುದೋ ಔಟ್ಡೋರು, ಅಲ್ಲಿ ಒಂದು ಚಿಕ್ಕ ಗಾಡಿ ಬರೋಕ್ಕೂ ಚಾನ್ಸ್ ಇಲ್ಲ. ಸೊ ನಮಗೆ ಅಲ್ಲಿ ಶೂಟ್ ಮಾಡಲೇಬೇಕಿತ್ತು. ಅವಾಗ ಪ್ರೊಡ್ಯೂಸರ್ ಹೇಳಿದ್ರು, ನಾನು ಕ್ಯಾರವನ್ ತರಿಸ್ತೀನಿ ಅಂದರು, ಈ ರೋಡ್ ಏನೂ ಮಾಡೋಕ್ಕಾಗಲ್ಲ. ಅವಾಗ ನಮಗೆ ತುಂಬ ಚಾಲೆಂಜ್ ಅನ್ಸಿತ್ತು. ಸರಿ, ಅಲ್ಲಿ ಪಕ್ಕದಲ್ಲಿ ಯಾವುದೋ ಲಾಡ್ಜು, ಇಮ್ಯಾಜಿನ್ ಅ ಲಾಡ್ಜ್ ಇನ್ KR ಮಾರ್ಕೆಟ್. ಅದು ನಾವು ಹೋದಾಗ ಅವ್ರು ನೋಡೋದೇ ಒಂಥರ ಬೇರೆ. ಆವಾಗ but he still managed to book a lodge which was away from the market area. But market area ಕೆಳಗೆ ಪಾರ್ಕಿಂಗ್ ಇದೆ.
ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿ ನಾವು ಮೇಲ್ಗಡೆ ಬಿಲ್ಡಿಂಗಿಗೆ ಹೋಗ್ಬೇಕಿತ್ತು. ಆ ಪಾರ್ಕಿಂಗಿಗೆ ಹೋಗ್ತಿದ್ದಂಗೆ ಸ್ಮೆಲ್. ಟಾಯ್ಲೆಟ್ 1 ಕಿಲೋಮೀಟರ್ ದೂರ ಇದ್ರು ಅಲ್ಲಿಗೆ ಸ್ಮೆಲ್. ಅಲ್ಲಿ ಸಾಕಷ್ಟು ಹೆಣ್ಮಕ್ಳು ತರಕಾರಿ ಮಾರಕ್ಕೆ ಬರ್ತಾರೆ. ಅವರಿಗೆಲ್ಲ ಇದ್ದಿದ್ದು ಅದು ಒಂದೇ ಜಾಗ. ನಾನು ಅದೇ ಅನ್ಕೊಂಡೆ, ನಮಗೆ ಅಲ್ಲಿಂದ ಆಚೆ ಹೋಗಿ ಆ್ಯಂಡ್ ಹಿ ಸೆಡ್ ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಕಾರ್ ತಗೊಂಡು ಕಾಫಿ ಡೇಗೆ ಹೋಗಿ ಬನ್ನಿ ಅನ್ನೋ ಅಷ್ಟು ಅವಕಾಶ ನಮಗಿತ್ತು. ಬಟ್ ಅಲ್ಲಿ ಇದ್ದಿದ್ದು ಹೆಣ್ಮಕ್ಳಿಗೆ ಎಲ್ರಿಗೂ ಆ 1 ಕಿಲೋಮೀಟರಿಂದ ವಾಸನೆ ಬರ್ತಿತ್ತಲ್ಲ, ಅದೇ ಟಾಯ್ಲೆಟ್ ಇದ್ದಿದ್ದು. ಆ್ಯಂಡ್ ಇಮ್ಯಾಜಿನ್ ಅವ್ರಿಗೆ ಬರೋ UTIs, ಇನ್ಫೆಕ್ಷನ್ಸ್, ಐ ಡೋಂಟ್ ನೋ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಕರೆಕ್ಟ್. ಐ ವಾಸ್ ಅಬೌಟ್ ಟು ಆಸ್ಕ್ ಯು, ಅವರು ಅಷ್ಟೆಲ್ಲ ಇದು ಮಾಡ್ತಾರೆ, STDಗಳಾಯಿತು, UTI ಆಯಿತು, ಇದೆಲ್ಲ ಇದರ ಮಧ್ಯದಲ್ಲಿ ಪ್ಯಾಡ್ ಚೇಂಜ್ ಮಾಡ್ಬೇಕು ಅವರು. ಹೌದು, 5 ನಿಮಿಷ ಅಲ್ಲಿ ನಿಂತ್ಕೋಬೇಕಾಗುತ್ತೆ. ನಾನು ಇದನ್ನ ಒಂದು ವಿಷಯ ಹೆಣ್ಮಕ್ಳಿಗೂ ಹೇಳ್ತೀನಿ. ನಾನು ಊರಿಗೆ ಹೋಗುವಾಗ KSRTC ಬಸ್ಸು ಅಥವಾ ನಮ್ಮ ಲೋಕಲ್ ಬಸ್ಗಳು ತೊಗೊಂಡು ಹೋಗ್ಬೇಕಲ್ಲ, ಒಂದು 6 hours ಜರ್ನಿ, ಮಧ್ಯ ಟಾಯ್ಲೆಟ್ಸ್ ಇರ್ತಿತ್ತು. ಎಷ್ಟು ನಮ್ಮನೆ ಟಾಯ್ಲೆಟ್ ಅಲ್ಲ ಅಂತ ಹೇಳ್ಬಿಟ್ಟು ಪ್ಯಾಡ್ಸ್ ಹಿಂಗೆ ಬಿಸಾಕ್ ಹೋಗ್ಬಿಡೋರು ಹೆಣ್ಮಕ್ಳು. ಸೊ ನೀವು ಯಾರಿಗೆ ಅದು ಕ್ಲೀನ್ ಮಾಡೋರಿಗೆ ಕಷ್ಟ, ಆ್ಯಂಡ್ ನೀವು ಯೂಸ್ ಮಾಡಿರೋ ಪ್ಯಾಡ ನೀವು ಹಿಂಗೆ ಬಿಸಾಕ್ ಹೋಗ್ಬಿಟ್ರೆ ಯಾರು ಬಂದು ಕ್ಲೀನ್ ಮಾಡಬೇಕು? ನಿಮಗೊಂದು ಅವೇರ್ನೆಸ್ ಇರಬೇಕು. ಯೂಸ್ ಮಾಡಿದಾಗ ಅದನ್ನ ಒಂದು ರೋಲ್ ಮಾಡಿ ನೀವು ಬಿಸಾಕಕ್ಕಾಗಲ್ವಾ, ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಎಲ್ಲಿಗೆ ಅವಕಾಶ ಆಗುತ್ತೆ ನಿಮ್ಮ ಮನೆಗೆ ಹೋಗಿ ಬಿಸಾಕ್ತಿರೋ. ಆ್ಯಂಡ್ ಯು ಗೆಟ್ ಕವರ್ಸ್, ಅಂದರೆ ಅದಕ್ಕೋಸ್ಕರ ಬಯೋಡಿಗ್ರೇಡಬಲ್ ಕವರ್ಸ್ ಸಿಗುತ್ತೆ ವಿಚ್ ಡಸಂಟ್ ಸ್ಟಿಂಕ್. ನೀವು ಬ್ಯಾಗಲ್ಲಿ ಇಟ್ಕೊಂಡು ವಾಪಸ್ ಹೋಗ್ಬೋದು ಅಂತ ಅದನ್ನು ಕ್ಯಾರಿ ಮಾಡಿ. ಇದು ನಿಮಗೆ ಕವರ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಒಂದು ಪೇಪರ್ ಡಬಲ್ ರೋಲ್ ಮಾಡಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಬಿಸಾಡಿ. ಹಂಗೆ ಎಲ್ಲೆಲ್ಲೋ ಬಿಸಾಕೋದು, ಅದರಿಂದ ಎಷ್ಟು ರೋಗ ಕ್ಲೀನ್ ಮಾಡೋರಿಗೆ ಬರುತ್ತೆ. ಆ್ಯಕ್ಚುಲಿ ನೀವು ಇನ್ನೊಂದು ಇನ್ಸಿಡೆಂಟ್ನ ನನಗೆ ಜ್ಞಾಪಿಸಿದ್ರಿ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಗೇಟ್ ಸೀನಲ್ಲಿ ನಾನು ಒಂದು ಮ್ಯೂರಲ್ ಮಾಡಿದ್ದೀನಿ ಅಬೌಟ್ ಮೆನ್ಸ್ಟ್ರುಯೇಷನ್, ಪೀರಿಯಡ್ ಬ್ಲಡ್ ಕಲರ್ ಬಗ್ಗೆ. ನಾನು ಅದನ್ನು ಪೇಂಟಿಂಗ್ ಮಾಡಿದ್ದೀನಿ. ಅಲ್ಲಿ ಬರೆದಿದ್ದೀನಿ, ಪ್ಯಾಡನ್ನು ಡಸ್ಟ್ಬಿನ್ನಲ್ಲೇ ಹಾಕಿ ಅಂತ ಪೇಂಟು ಮಾಡಿಸಿದ್ದೀನಿ. ಅಲ್ಲಿ ಟಾಯ್ಲೆಟನ್ನು ನೋಡೋಕೆ ಹೋಗ್ತೀನಿ ನಾನು. ಅಲ್ಲಿ ಹೋದಾಗ ಹೌಸ್ ಕೀಪಿಂಗ್ ಅವ್ರು ನನಗೊಂದು ವಿಷಯ ಹೇಳಿದ್ರು, ಮೇಡಮ್ ಇದನ್ನು ನೀವು TV ಬರೋ ಥರ ಮಾಡಿ, ಪೇಪರಲ್ಲಿ ಬರೋ ಥರ ಮಾಡಿ, ಇಲ್ಲಿಗೆ ಬರೋ ಎಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ, ಪ್ಯಾಡನ್ನು ಯೂಸ್ ಮಾಡಿದ್ದನ್ನು ಕಮೋಡಲ್ಲಿ ಹಾಕ್ತಾರೆ, ನಾವು ಅದನ್ನು ಒಂದೊಂದ್ಸಲ ಕೈಯಲ್ಲಿ ತೆಗಿಬೇಕು, ನಮ್ಮ ಹತ್ರ ಗ್ಲೌಸು ಇರಲ್ಲ ಅಂತಂದರು. ಸೊ ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ ನಿಮಗೆ ಪೀರಿಯಡ್ಸ್ ಬಂದಿದೆ ಅಂತ. ಆಗ ನೀವೇನು ಮಾಡಬೇಕು ಅಂದರೆ ನ್ಯೂಸ್ ಪೇಪರ್ ಅಟ್ಲೀಸ್ಟ್ ಪರ್ಸಲ್ಲಿ ಇಟ್ಕೊಂಡಿರ್ಬೇಕು. ಅಲ್ಲಿ ಹೋಗಿ ಮೆಟ್ರೋ ಇದರಲ್ಲಿ ಅಥವಾ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ನೀವು ಪ್ಯಾಡನ್ನು ಬಿಸಾಕಬೇಕಾದ್ರೆ ಆ ನ್ಯೂಸ್ ಪೇಪರಲ್ಲಿ ಸುತ್ತಿ ಒಂದು ಪಕ್ಕಕ್ಕೆ ಇಟ್ಟರೆ ಅಟ್ಲೀಸ್ಟ್ ಆ ಹೌಸ್ ಕೀಪಿಂಗ್ ಅವರು ಅದನ್ನು ಕ್ಲೀನ್ ಮಾಡ್ತಾರೆ. ಆ ಹೌಸ್ ಕೀಪಿಂಗ್ ಏನು ರೀ ಹಣೆ ಬರ, ನಿಮ್ಮ ಪ್ಯಾಡನ್ನು ತೆಗೆದು ಅವರು ಕೈಯಲ್ಲಿ ತೆಗಿಬೇಕು ಅನ್ನೋದು. ಸೊ ಪ್ಲೀಸ್ ಲೇಡೀಸ್ ಕೀಪ್ ಇಟ್ ಇನ್ ಮೈಂಡ್ ದಟ್ ನಿಮ್ಮ ಬ್ಯಾಗಲ್ಲೇ ಇಟ್ಕೊಳ್ಳಿ ಅಥವಾ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ, ಬಟ್ ಡು ನಾಟ್ ಥ್ರೋ ದ ಪ್ಯಾಡ್ ಜಸ್ಟ್ ಲೈಕ್ ದಟ್. ಥ್ಯಾಂಕ್ ಯು ಶ್ವೇತಾ, ನೀವು ಅದನ್ನು ಜ್ಞಾಪಿಸಿದ್ರಿ ನನಗೆ ಆ್ಯಕ್ಚುಲಿ. ಸೊ ಇವಾಗ ಪೀರಿಯಡ್ಸ್ ಅಂದ ತಕ್ಷಣ ನಮ್ಮ ದೊಡ್ಡ ಸಮಸ್ಯೆನೇ ಅದು, ನೈಸರ್ಗಿಕವಾದ ಸಮಸ್ಯೆ ನಮಗಿರೋದು ಹೆಣ್ಣು ಮಕ್ಕಳಿಗೆ. ಪೀರಿಯಡ್ಸ್ ಸಮಸ್ಯೆ ಅಲ್ಲ, ಸಮಸ್ಯೆ. ಅದೇ ಈ ಪೀರಿಯಡ್ಸ್ ಅನ್ನೋದನ್ನ ಸಮಸ್ಯೆ. ಕೈಕಾಲು ನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ವಾಕರಿಕೆ ಆಗ್ತಾ ಇರುತ್ತೆ, ಸೊಂಟ ಎಳಿತಾ ಇರುತ್ತೆ, ಅವತ್ತೇ ಮೇನ್ 15 minutes ಶಾರ್ಟ್ ಇರುತ್ತೆ. ಹೌ ಡು ಯು ಹ್ಯಾಂಡಲ್ ದಿಸ್? ಸೊ ಮುಂಚೆ ನಾನು ಟ್ಯಾಬ್ಲೆಟ್ಸ್ ಬರುತ್ತೆ, ಪೇನ್ ಕಿಲ್ಲರ್ಸ್, ಮೆಫ್ಟಾಲ್ಸ್ಪಾ ಅಂತ ನಾನು ತಗೋತಿದ್ದೆ. ಗೊತ್ತಿಲ್ಲ, ತುಂಬಾ ಹೆಕ್ಟಿಕ್. ಅಂದ್ರೆ ನಮಗೆ ಔಟ್ಡೋರ್ ಇರುತ್ತೆ, ಬಿಸಿಲಲ್ಲಿರುತ್ತೆ, ಓಡೋದಿರುತ್ತೆ, ಓಡಾಡೋದಿರುತ್ತೆ, ಕುತ್ಕೊಳ್ಳೋಕೆ ಚೇರ್ ಇರಲ್ಲ. ಅವತ್ತಿನ ದಿನ ನಿಂತ್ಕೊಂಡೆ 12 ಗಂಟೆ ಕೆಲಸ. ಹಿಂದಿನ ದಿನ ನಾನು ಟ್ಯಾಬ್ಲೆಟ್ ಅಂದರೆ ತರಿಸ್ತಿದ್ದೆ. ಮಾರನೇ ದಿನ ಶೂಟಿಂಗಲ್ಲಿ 1 ಟ್ಯಾಬ್ಲೆಟ್ ಅಥವಾ 2 ಟ್ಯಾಬ್ಲೆಟ್. ಆ್ಯಂಡ್ ಆಲ್ಸೋ ಸೆಟಲ್ ಹೇಳ್ತಿದ್ದೆ ನಾನು ಡೈರೆಕ್ಟ್ರಿಗೆ, ನನಗೆ ಇವತ್ತು ಪೀರಿಯಡ್ಸ್ ಇದೆ, ಸೆಕೆಂಡ್ ಡೇ ಇದೆ, ತುಂಬ ಶಾರ್ಟ್ ಇಲ್ಲ ಅಂದರೆ ಕೂರ್ಸೋ ವ್ಯವಸ್ಥೆ ಮಾಡಿಸಿ. ಅವಾಗ ಅವ್ರು ಸೆನ್ಸಿಟಿವ್ ಆಗಿ ನೋಡ್ಕೋತಾರೆ. ಬಟ್ ಅನ್ಅವಾಯ್ಡಬಲ್ ಸಿಚುವೇಶನ್ಸ್ ಔಟ್ಡೋರ್ ಇರುವಾಗ ಮಾಡಲೇಬೇಕಾಗುತ್ತೆ. 1 ಟ್ಯಾಬ್ಲೆಟ್ ತೊಗೊಂಡು ಮಾಡ್ತಿದ್ದೆ, ವಿಚ್ ಇಸ್ ನಾಟ್ ಸಜೆಸ್ಟೆಡ್, ವಿಚ್ ಇಸ್ ನಾಟ್ ರೆಕಮೆಂಡೆಡ್. ಬಟ್ ಅವಶ್ಯಕತೆ ಇದ್ದಾಗ ಅದನ್ನು ಮಾಡಿದ್ದೀನಿ. ಇತ್ತೀಚೆಗೆ ಮಾಡ್ತಿಲ್ಲ ಆ ಥರ. ಆದಷ್ಟು ಸ್ಟ್ರೆಂತ್ ಟ್ರೈನಿಂಗ್ ಅದು ಇದು ಮಾಡಿ ಇಮ್ಯುನಿಟಿ ಜಾಸ್ತಿ, ನಂದು ಸ್ಟಾಮಿನಾ ಜಾಸ್ತಿ ಮಾಡಿಕೊಂಡು ಪೇನ್ ಒಂದು ಸ್ವಲ್ಪ ಬಂದರೆ ತಡ್ಕೊತೀನಿ, ಪರವಾಗಿಲ್ಲ, ಒಂಚೂರು ಪೇನ್ ಇದೆ, ಇವತ್ತು 1 ದಿನ ಬರುತ್ತೆ, ಇಟ್ಸ್ ಆಲ್ ಇನ್ ಯರ್ ಮೈಂಡ್. 1 ದಿನ ಕಂಟ್ರೋಲ್ ಮಾಡಿಕೊಂಡ್ರೆ ಮಾರನೇ ದಿನ ಸರಿ ಹೋಗುತ್ತೆ ಅಷ್ಟೇ. ಅದನ್ನ ಕಂಟ್ರೋಲ್ ಮಾಡ್ಕೊಂಡೇ ಮಾಡ್ತೀನಿ. ಆಗದೇ ಇಲ್ಲ ಅಂತ 1 ಟ್ಯಾಬ್ಲೆಟ್ ತೊಗೊಂತೀನಿ ಅಷ್ಟೇ. ಸೊ ಡೈವರ್ಟ್ ಯುವರ್ ಅಟೆನ್ಷನ್. ಎಸ್, ಪೀರಿಯಡ್ಸ್ ಆಯಿತು ಅಂತ ಕೆಲವು ಹೆಣ್ಣು ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ, ಆಮೇಲೆ ಅವರ ಪೋಷಕರು ಸ್ಕೂಲ್ ಬಿಡಿಸ್ತಾರೆ, ಮದುವೆ ಮಾಡ್ತಾರೆ, ಆಮೇಲೆ ಕ್ರೀಡಾರಂಗಕ್ಕಂತೂ ಬರೋದೇ ಇಲ್ಲ. ಆಟ ಆಡಬೇಕಾದ್ರೆ ಪೀರಿಯಡ್ಸ್ ಬಂದುಬಿಟ್ರೆ, ಲಂಗಕ್ಕೆ ಕರೆ ಆಗಿಬಿಟ್ರೆ, ಆಮೇಲೆ ಪ್ಯಾಡೇ ಬಿದ್ದೋದ್ರೆ ಅಂತ ಭಯ ಪಡ್ತಾರೆ. ಅವ್ರಿಗೇನು ಹೇಳ್ತೀರಾ? I think it's purely lack of knowledge and it's a failure of our education system, society and lot of things. ಅಂದರೆ ಇದು ಬರೀ ಒಂದು ನಾಲೆಡ್ಜ್ ಬೇಕಾಗಿದೆ, ಎಜುಕೇಷನ್ ಅಂತನೂ ಅಲ್ಲ. ನಿಮಗೆ ಸ್ಕೂಲಿಗೆ ಹೋಗಿ ಇದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಬೇಕಾಗಿಲ್ಲ. ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗೋದು ಸಹಜ, ಯಾವ ಹಳ್ಳಿಯಲ್ಲಾದರೂ ಇರಲಿ, ಯಾವ ಕಾಡಲ್ಲಾದರೂ ಇರಲಿ, ಅವರಿಗೆ ಪೀರಿಯಡ್ಸ್ ಆಗುತ್ತೆ ಅಂದಮೇಲೆ ಅದಕ್ಕೆ ಬೇಕಾದ ಎಜುಕೇಷನ್ ಅಂದರೆ ನಾಲೆಡ್ಜ್ ಎಲ್ರಿಗೂ ಇರಲೇಬೇಕು. ಕೆಲವರಿಗೆ
ಅವರಿಗೆ ಗೊತ್ತಿಲ್ಲ, ಅದು ಗೊತ್ತಿರೋರು ತಲುಪಿಸೋ ಹಾಗೆ ತಿಳ್ಕೊಳ್ಳೋ ಹಾಗೆ ಮಾಡಬೇಕು. ಈಗ ಕಾಡಲ್ಲಿ ಯಾರೋ ಇದ್ದಾರೆ, HD ಕೋಟೆಲ್ ಟ್ರೈಬಲ್ ವಿಲೇಜ್ ಇದೆ, ನಮಗೆ ಗೊತ್ತು HD ಕೋಟೆಲ್ ವಿಲೇಜ್ ಇದೆ, ಅಲ್ಲಿ ಹೆಣ್ಮಕ್ಳು ಇದ್ದಾರೆ, ಅಲ್ಲಿ ಅವ್ರಿಗೆ ಪೀರಿಯಡ್ಸ್ ಬಗ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದ್ಮೇಲೆ ಅಲ್ಲಿ ಹೋಗಿ ಮಾತಾಡಿದ್ರೆ ಆಯಿತು. ಇಟ್ ಡಸಂಟ್ ಟೇಕ್ ಮಚ್ ಟೈಮ್ ಆರ್ ಎಫರ್ಟ್. ನಾವೆಲ್ಲೆಲ್ಲೋ ಟ್ರೆಕ್ಕಿಗೆ ಹೋಗ್ತೀವಿ, ಟ್ರಿಪ್ಪಿಗೆ ಹೋಗ್ತೀವಿ, 15 ದಿನ ಕ್ಯಾಂಪಿಂಗ್ ಮಾಡ್ತೀವಿ. ಐ ಥಿಂಕ್ ದಿಸ್ ಕ್ಯಾನ್ ಬಿ ಅ ಬೇಸಿಕ್ ಥಿಂಗ್ ಟು ಡೂ ಎಸ್ ವೆಲ್. ಎಲ್ಲರೂ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡ್ಬೋದು. ಆ್ಯಂಡ್ ಪ್ರತಿಯೊಬ್ಬರು ಅಷ್ಟೇ, ಇವತ್ತಿಗೆ ನಾವು ಸಕ್ಸಸ್ಫುಲ್ ಆಗೋಕ್ಕೆ ಏನೇನು ಮಾಡಬೇಕು, ಒಂದು ಕರಿಯರಿಗೋಸ್ಕರ ಏನೇನು ಮಾಡಬೇಕು ಅಂತ ಇದ್ದಾಗ, ಒಂದು ದೇಶಕ್ಕೋಸ್ಕರ ಏನು ಮಾಡ್ಬೋದು, ಒಂದು ಸಮಾಜಕ್ಕೋಸ್ಕರ ಏನು ಮಾಡ್ಬೋದು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ಆವಾಗ ದಿಸ್ ಇಸ್ ಆ್ಯಸ್ ಅ ವುಮೆನ್ ಐ ಥಿಂಕ್ ಎಲ್ರಿಗೂ ಇದು ಗೊತ್ತಿರಬೇಕು. ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಈ ಮೆಸೇಜ್ನ ತಲುಪಿಸ್ಬೇಕು. ನಾವು ಸಾಕಷ್ಟು NGOs, ನಾನು ಯೂತ್ ಫಾರ್ ಸೇವಾ ಆಗಲಿ ಸಾಕಷ್ಟು NGOs ಜೊತೆ ವರ್ಕ್ ಮಾಡಿದಾಗ ಈ ಟ್ರೈಬಲ್ ವಿಲೇಜಿಗೆ ಹೋದಾಗ ಅವರಿಗೆ ಪ್ಯಾಡ್ಸ್ ತಲುಪಿಸೋ ವ್ಯವಸ್ಥೆ ಮಾಡಿಸಿದ್ದೀವಿ. ಕೋವಿಡ್ ಆಗಲಿ ಅದ್ರ ಹಿಂದೆ ಆಗಲಿ ಪ್ಯಾಡ್ಸ್ ತಲುಪಿಸೋ ಜೊತೆ ಅದಕ್ಕೆ ಈ ಅಂಟ್ಕೊಂಡಿರೋ ಅಂಧವಿಶ್ವಾಸಗಳು, ಮೂಢನಂಬಿಕೆಗಳು ಅದ್ರ ಬಗ್ಗೆ ಒಂಚೂರು ಮಾತಾಡ್ಬಿಟ್ರೆ ಅಲ್ಲಿರೋ ಹೆಣ್ಮಕ್ಳಿಗೆ ಏನು ಅರ್ಥ ಆಗಿರುತ್ತೆ. ಅಟ್ಲೀಸ್ಟ್ ಯಂಗರ್ ಜನ್ರೇಷನ್ ಅವ್ರಿಗೆ ಪ್ಯಾಡ್ಸ್ ಗೊತ್ತಿರಲಿಲ್ಲ, ಈಗ ಹೊಸದೇನೋ ಫ್ಯಾಸಿನೇಷನ್, ಅಮ್ಮ ಬಟ್ಟೆ ಹೇಳ್ತಾ ಇದ್ರು, ಈಗ ಪ್ಯಾಡ್ಸ್ ಬಂದಿದೆ ಅಂತ ತಿಳ್ಕೊತಾರೆ ಅಂದಮೇಲೆ ಅದಕ್ಕೆ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಇದ್ರು ಕೇಳೋಷ್ಟು ಧೈರ್ಯ ಇದೆ ಆ ಮಕ್ಕಳಿಗೆ, ನಾವು ಹೇಳ್ಕೊಟ್ರೆ ಆಯಿತು. ಹಾಗಾಗಿ ಇವತ್ತಿಗೂ ಪ್ಯಾಡ್ಸ್ ಅಂದರೆ ಪೀರಿಯಡ್ಸ್ ಅನ್ನೋದು ಸಮಸ್ಯೆನೇ ಅಲ್ಲ, ಇಟ್ಸ್ ಅ ವೆರಿ ನ್ಯಾಚುರಲ್ ಪ್ರೋಸೆಸ್. ಅದ್ರ ಜೊತೆ ನಾವು ಹೇಗೆ ಲೈಫನ್ನು ಲೀಡ್ ಮಾಡಬೇಕು, ಅದು ಇಟ್ಸ್ ಜಸ್ಟ್ ಲೈಕ್ ಹೌ ವಿ ಬ್ರೀದಿಂಗ್ ಇಸ್ ಅ ಪ್ರೋಸೆಸ್. ಹಾಗೆ ಪೀರಿಯಡ್ಸ್ ಮಂತ್ಲಿ ಒಂದ್ಸಲಿ ಆಗೇ ಆಗುತ್ತೆ, ಅದಕ್ಕೆ ಏನೇನು ಬೇಕು ಮಾಡಬೇಕು. ಕರೆಕ್ಟ್ ಅಷ್ಟೇ. ಲೈಕ್ ಎವ್ರಿ ಡೇ ವಿ ಪೂಪ್, ದಟ್ಸ್ ಆಸ್ ನಾರ್ಮಲ್ ಆಸ್ ದ್ಯಾಟ್. ಅದನ್ನು ಡೀಲ್ ಮಾಡೋದು ಕಲಿತ್ರೆ ಅದು ಸಮಸ್ಯೆನೇ ಅಲ್ಲ ಅನಿಸುತ್ತೆ. ಓಕೆ, ನೀವು ಇಷ್ಟು ಸಕ್ಸಸ್ಫುಲ್ ಆಗಿ ನಿಮ್ಮ ವೃತ್ತಿ ಜೀವನನ ಕಳೀತಾ ಇದ್ದೀರಾ, ಸೊ ಪೀರಿಯಡ್ಸ್ ನಿಮ್ಗೆ ಅಡ್ಡ ಬರಲೇ ಇಲ್ಲ? ಖಂಡಿತ ಇಲ್ಲ. ಸೊ ಯಾರಿಗೂ ಬರಲ್ಲ? ಯಾರಿಗೂ ಅಡ್ಡ ಬರಲ್ಲ ಅದು. ಸೊ ಅದು ಭಯ ಪಡುವಂಥ ಅಗತ್ಯ ಇಲ್ಲ? ಇಲ್ಲ. ಇನ್ಫ್ಯಾಕ್ಟ್ ನನಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಇಷ್ಟ. ನೀವು ಕೇಳಿದ್ರೆ ಬೀಚ್ ಪರ್ಸನ್ ಅಂತ. ನಾನು ಪೀರಿಯಡ್ಸ್ ಟೈಮಲ್ಲಿ ಬೀಚಿಗೆ ಹೋಗಬಾರ್ದು. ಆಬ್ವಿಯಸ್ಲಿ ವಿ ಬ್ಲೀಡ್. ಹೌ ಡು ಯು ಗೆಟ್ ಇನ್ ಟು ದ ವಾಟರ್? ಪ್ಯಾಡ್ಸ್ ಹಾಕೊಂಡು ಬೀಚಲ್ಲಿ ಇಳಿಯೋಕ್ಕಾಗಲ್ಲ. ಪ್ಯಾಡ್ಸಲ್ಲಿ ಜೆಲ್ ಇರುತ್ತೆ, ಅದು ಬ್ಲೋಟ್ ಅಪ್ ಆಗುತ್ತೆ. ಸೊ ಹೇಗೆ ಬೀಚಿಗೆ ಹೋಗೋದು ಬೇಡ, ವಿ ಹ್ಯಾವ್ ಟ್ಯಾಂಪಾನ್ಸ್. ಯಾಕಂದರೆ ಸ್ವಿಮ್ಮರ್ಸ್ ಇರ್ತಾರಲ್ಲ, ಒಲಿಂಪಿಕ್ಸ್ ಆಗಲಿ ನ್ಯಾಷನಲ್ ಲೆವೆಲಲ್ಲಿ ಹೋಗೋರು ಪೀರಿಯಡ್ಸ್ ಬಂದಿದ್ದ ದಿನ ಹೋಗಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಹೌ ಡಿಡ್ ದೇ ಡು? ಸೊ ಟ್ಯಾಂಪಾನ್ಸ್ ಅಂತ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ದೇ ಸೋ ಮೆನಿ ವೇಸ್ ಟು ಅಡ್ರೆಸ್ ಎವ್ರಿಥಿಂಗ್. ನಮಗೆ ನಾಲೆಜ್ ಬೇಕು, ಅದನ್ನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಬೇಕು. ಸೊ ಟು ಸಮ್ ಇಯರ್ಸ್ ನಾನು ಬೀಚಿಗೆ ಹೋಗ್ತಿರ್ಲಿಲ್ಲ, ಅಯ್ಯೋ ಪೀರಿಯಡ್ಸ್ ಇದೆ ಬೀಚಿಗೆ ಹೋಗಲ್ಲ. ಈಗ ಅದೂ ಸಮಸ್ಯೆ ಅಲ್ಲ, ಎಲ್ಲಿಗಾದರೂ ಹೋಗ್ತೀನಿ, ಏನೇ ಪ್ಲಾನ್ ಮಾಡ್ತೀನಿ, ಪೀರಿಯಡ್ಸ್ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಎನಿಮೋರ್. ಓಕೆ, ಇಷ್ಟೊಂದು ಫಿಟ್ನೆಸ್ ಮೇಂಟೈನ್ ಹೇಗೆ ಮಾಡ್ತೀರಿ? ಒಳ್ಳೆ ಬೊಂಬೆ ಥರ ಕಾಣ್ತಾ ಇದ್ದೀರಿ, ಸ್ಕಿನ್ ಗ್ಲೋ ಆಗ್ತಾ ಇದೆ, ನಮಗೂ ಸ್ವಲ್ಪ ಹೇಳ್ಕೊಡಿ. ಥ್ಯಾಂಕ್ ಯು. ಫಿಟ್ನೆಸ್ ಇಟ್ಸ್ ಪಾರ್ಟ್ ಆಫ್ ಮೈ ಲೈಫ್ ಸ್ಟೈಲ್. ನನಗೆ ಹೇಳಬೇಕಂದ್ರೆ, ಅಂದರೆ ಮುಂಚೆಯಿಂದನೂ ಬಿಫೋರ್ ಐ ವಾಸ್ ಅನ್ ಆ್ಯಕ್ಟರ್ ಆಲ್ಸೋ ನನಗೆ ಫಿಟ್ ಅಂದರೆ ಆ್ಯಬ್ಸ್ ಇರಬೇಕು, 6 ಪ್ಯಾಕ್ ಆ್ಯಬ್ಸ್ ಆ ಥರ ಅಲ್ಲ, ಬಟ್ ಎವ್ರಿ ಡೇ ಏನೋ ಒಂದು ಫಿಟ್ನೆಸ್ ಇನ್ವಾಲ್ವ್ಮೆಂಟ್, ಅಂದರೆ ಫಿಸಿಕಲ್ ಫಿಟ್ನೆಸ್ ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಇತ್ತು. ಹಾಗಾಗಿ ಐ ವಾಸ್ ಆಲ್ವೇಸ್ ಅವೇರ್ ಆಫ್ ಇಟ್. ವರ್ಕೌಟ್ ಮಾಡ್ತೀನಿ ಒಂದು 1/2 an hour 1 hour, ಆಗಲಿಲ್ಲ ಅಂದ್ರೂ 1 hour ಫೋನಲ್ಲಿ ಮಾತಾಡ್ಕೊಂಡು ಓಡಾಡ್ತಿರ್ತೀನಿ, ಬೇಸಿಕ್ ಮಾಡ್ತೀನಿ. ಬಟ್ ಅದರಿಂದ ಸ್ಕಿನ್ನಿಗೆ ಏನು ಬೇಸಿಕ್ಕಿಂದ ಆಗ್ತಿರ್ಲಿಲ್ಲ. ಐ ಹ್ಯಾವ್ ಟು ಸ್ವೆಟ್ ಔಟ್. ನನಗೆ ಸ್ವೆಟ್ ಗ್ಲ್ಯಾಂಡ್ಸ್ ಇಲ್ಲ. ತುಂಬ ವರ್ಕೌಟ್ ಮಾಡಿದ್ರೆ ಸ್ವೆಟ್ ಆಗೋದು. ಸ್ವೆಟ್ ಆದಾಗ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಸೊ ಕಾರ್ಡಿಯೋ ಜಾಸ್ತಿ ಮಾಡಿದಾಗ, ಎವ್ರಿ ಡೇ ಐ ರನ್, ಸೊ ಹಾಗೆಲ್ಲ ಮಾಡಿದಾಗ ಸ್ವೆಟ್ ಆದಾಗ ನನ್ನ ಸ್ಕಿನ್ ಫೀಲ್ಸ್ ಬೆಟರ್, ಐ ಫೀಲ್ ಬೆಟರ್ ಮೆಂಟಲಿ ಆಲ್ಸೋ. ಐ ಥಿಂಕ್ ದ್ಯಾಟ್ ಆಲ್ಸೋ ಮ್ಯಾಟರ್ಸ್. ನಾನು ಖುಷಿಯಾಗಿದ್ದಾಗ ಸ್ವಲ್ಪ ಗ್ಲೋ ಆಗ್ತೀನಿ ಅನಿಸುತ್ತೆ. ಸೊ ಫಿಸಿಕಲಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಮೆಂಟಲಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಇಟ್ ಶೋಸ್ ಆನ್ ಯುವರ್ ಬಾಡಿ, ಸ್ಕಿನ್, ಎವ್ರಿಥಿಂಗ್ ಅನಿಸುತ್ತೆ. ವೆರಿ ನೈಸ್. ಸೊ ಈಗ ಹೊಸದಾಗಿ ಮರ್ಯಾದೆ ಪ್ರಶ್ನೆ ಪ್ರೊಡ್ಯೂಸರ್ ಆಗಿದ್ದೀರಿ. ಹೌದು. ಮಗಳು, ಸೊಸೆ, ಮಾಡೆಲ್, ಆ್ಯಕ್ಟರ್ ಅಂತ ನಾನು ಇಂಟ್ರೊಡಕ್ಷನಲ್ಲಿ ಕೊಟ್ಟೆ. ಇದಿಷ್ಟನ್ನು ಹೇಗೆ ನಿಭಾಯಿಸ್ತೀರಿ? ಕಷ್ಟ ಯಾವುದೂ ಇಲ್ಲ, ಯಾಕಂದರೆ ನನಗೆ ಯಾವುದೇ ಥರ ರೆಸ್ಪಾನ್ಸಿಬಿಲಿಟಿನ ಇವ್ರಿಲ್ಲ. ಮಗಳು ಆಗಬೇಕಂದ್ರೆ ಅಪ್ಪ ಅಮ್ಮ ತುಂಬ ಸಪೋರ್ಟಿವ್. ಅವ್ರು ನನ್ನಿಂದ ಏನೂ ಎಕ್ಸ್ಪೆಕ್ಟೇ ಮಾಡಲ್ಲ, ನೀ ಖುಷಿಯಾಗಿರೋ ಚೆನ್ನಾಗಿರೋ, ಅಲ್ಲಿ ಆ ರೆಸ್ಪಾನ್ಸಿಬಿಲಿಟಿ ಏನೂ ಇಲ್ಲ. ಐ ಜಸ್ಟ್ ಹ್ಯಾವ್ ಟು ಬಿ ನೈಸ್ ಟು ದೆಮ್, ಟೇಕ್ ಕೇರ್ ಆಫ್ ದೆಮ್ ವೆನ್ ಇಟ್ಸ್ ರಿಕ್ವೈರ್ಡ್. ಒಳ್ಳೆ ಮಗಳಾದೆ, ಅತ್ತೆ ಮಾವನು ಪುಣ್ಯ, ಟಚ್ವುಡ್, ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ, ಗಂಡ ಒಳ್ಳೆ ಸಿಕ್ಕಿದ್ದಾರೆ. ಯಾರು ನನ್ನಿಂದ ನೀ ಹೀಗೆ ಮಾಡು ಹಾಗೆ ಮಾಡು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನನಗೇನು ಬೇಕು ಮಾಡೋಷ್ಟು ಸಪೋರ್ಟ್ ನನಗಿದೆ. ಹಾಗಾಗಿ ಇಟ್ಸ್ ವೆರಿ ಈಸಿ ಟು ಹ್ಯಾಂಡಲ್ ಆಲ್ ಆಫ್ ದಿಸ್ ಅನ್ಸುತ್ತೆ. ವೆನ್ ದರ್ ಇಸ್ ನೋ ಪ್ರೆಷರ್ ಕಮಿಂಗ್ ಫ್ರಮ್ ದ ಫ್ಯಾಮಿಲಿ ಆರ್ ಎನಿಥಿಂಗ್, ಇಟ್ಸ್ ವೆರಿ ಈಸಿ ಅನ್ಸುತ್ತೆ. ಸೊ ಟಚ್ವುಡ್, ಐ ಶುಡ್ ಬಿ ಟೆಲಿಂಗ್ ದಟ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಫ್ಯಾಮಿಲಿ. ಸೊ ಫ್ಯಾಮಿಲಿಯಿಂದ ಒಳ್ಳೆ ಸೊಸೆ ಆಗಲಿ, ಅದು ಮಗಳಾಗಲಿ, ನನಗೆ ಯಾವುದೇ ಥರದ ಪ್ರೆಷರ್ ಇರಲಿಲ್ಲ, ಹೆಂಡತಿ ಆಗಲಿ. ಸೊ
ಮರ್ಯಾದೆ ಪ್ರಶ್ನೆ ಅಗೇನ್ ಮೈ ಹಸ್ಬೆಂಡ್ ಈಸ್ ದ ರೀಸನ್ ಬಿಹೈಂಡ್ ಇಟ್. ನಾನು ಪ್ರೊಡ್ಯೂಸರ್ ಆಗೋಕ್ಕೆ ಅವರೇ ಹೇಳಿದ್ರು ನೀನೇ ಮಾಡು ಅಂತ. ಆಗಿದೆ ಸಿನಿಮಾ ಆಗಿದೆ, OTT ಅಲ್ಲಿ ಸದ್ಯದಲ್ಲೇ ಬರುತ್ತೆ. ಸೊ ಐ ಎಂಜಾಯ್ಡ್ ದ್ಯಾಟ್ ಪಾರ್ಟ್ ಆಫ್ ಕರಿಯರ್ ಆಲ್ಸೋ ವೇರ್ ಐವ್ ಬಿಕಮ್ ಅ ಪ್ರೊಡ್ಯೂಸರ್. ಇನ್ನೂ ಸಾಕಷ್ಟು ಸಿನಿಮಾಗಳು ಮಾಡ್ತೀವಿ. ಎಕ್ಸಲೆಂಟ್ ಎಕ್ಸಲೆಂಟ್. ಸೊ ಈಗ ಅನಿತಾ ಏನು ಸಮಾಚಾರ ವಿಷಯನ ಮುಗಿಸೋ ಅಂತ ಸಮಯ ಗೊತ್ತಾಯ್ತಲ್ಲ, ಇವತ್ತಿನ ವಿಷಯ ಏನು ಅಂತ. ಸೊ ನಾನು ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಎಲ್ಲ ರಂಗದ ಹೆಣ್ಣು ಮಕ್ಕಳ ಕಡೆಯಿಂದನೂ ನಿಮಗೆ ಹೇಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಪೀರಿಯಡ್ಸ್ ಅನ್ನೋದು ಅಡ್ಡಿ ಅಲ್ಲ. ಕ್ರೀಡೆ ಆಯಿತು, ಬಾಡಿ ಬಿಲ್ಡಿಂಗ್ ಆಯಿತು, ಇವತ್ತು ಆ್ಯಕ್ಟರ್ ಇದ್ದಾರೆ, ಮೊನ್ನೆ ನಾನು ಪಾಲಿಟಿಷಿಯನ್ ಹತ್ರ ಮಾತಾಡಿದ್ದೆ. ಸೊ ಇದರಿಂದ ಒಂದು ಸಮಾಜಕ್ಕೆ ಮೆಸೇಜ್ ಏನು ಅಂತಂದರೆ ಪೋಷಕರು ಮತ್ತು ಹೆಣ್ಣು ಮಕ್ಕಳು ಪೀರಿಯಡ್ಸ್ ಯಾವುದೇ ರಂಗಕ್ಕೂ ಅಡ್ಡಿ ಅಲ್ಲ, ಖಂಡಿತ ಇಲ್ಲ. ಸೊ ಶ್ವೇತಾ ಪ್ರಸಾದ್ ಅಂತವ್ರೇನೆ ಪೀರಿಯಡ್ಸ್ ಬಗ್ಗೆ ಇಷ್ಟು ಮುಕ್ತವಾಗಿ ಮಾತಾಡಿದ್ದಾರೆ ಅಂದರೆ ನೀವು ಯಾಕೆ ಹಿಂಜರಿತೀರಿ? ಸೊ ಶ್ವೇತಾ ಪ್ರಸಾದನ್ನ ಫಾಲೋ ಮಾಡ್ತಾ ಇದ್ರೆ ಅವರ ಲೈಫ್ ಸ್ಟೈಲನ್ನು ಫಾಲೋ ಮಾಡಿ, ಅವರ ಥಿಂಕಿಂಗನ್ನು ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ. ಏನಂತೀರಾ ಶ್ವೇತಾ ಅವರೇ? ಖಂಡಿತ. ಐ ಥಿಂಕ್ ಇದರಲ್ಲಿ ಮಕ್ಕಳಿಗಿಂತ ಜಾಸ್ತಿ ಅಪ್ಪ ಅಮ್ಮಂಗೆ ಒಂದು ನಾಲೆಡ್ಜ್ ತಲುಪಿಸ್ಬೇಕು. ಇದು ಮಕ್ಕಳಿಗೇನು ಗೊತ್ತೇ ಇರಲ್ಲ, ಅಪ್ಪ ಅಮ್ಮಂಗೆ ಎಷ್ಟು ಗೊತ್ತಿರುತ್ತೆ ಅಷ್ಟೇ ಮಕ್ಕಳಿಗೂ ಗೊತ್ತಾಗಲ್ಲ. ಹಾಗಾಗಿ ಇದರಲ್ಲಿ ಈವನ್ ತಂದೆ ಟೇಕ್ಸ್ ಅ ಮೇಜರ್ ಪಾರ್ಟ್. ಹೆಣ್ಮಗು ನನ್ನ ಮಗಳು ಇವತ್ತು ಪೀರಿಯಡ್ಸ್ ಆಯ್ತು ಅಂತ ಹೇಳ್ಬಿಟ್ಟು ಅವಳನ್ನ ಓವರ್ ಪ್ರೊಟೆಕ್ಟಿವ್ ಆಗಿ ಮನೇಲೆ ಕೂರ್ಸೋದು ಹಾಗೆ ಮಾಡಬಾರ್ದು. ತಂದೆ ಸಪೋರ್ಟ್ ಮಾಡಬೇಕು. ಅಯ್ಯೋ ಅದು ಅವ್ರದ್ದೇನೋ ಹೆಣ್ಮಕ್ಳದು ನೀನೇ ನೋಡ್ಕೊಳ್ಳಿ ಅಂತ ಹೆಂಡತಿಗೆ ಬಿಡಬಾರ್ದು. ಅವರು ಮಾತಾಡಿ ಹೆಣ್ಮಕ್ಳಿಗೆ ಕಂಫರ್ಟಬಲ್ ಆದ್ರೆ ಹೆಣ್ಮಗುಗೆ ಅನ್ಸುತ್ತೆ ಓ ನಮ್ಮಪ್ಪ ಕಂಫರ್ಟಬಲ್ ಆಗಿ ಮಾತಾಡ್ತಿದ್ದಾರೆ, ನಾನು ಇನ್ನೂ ಬೇರೆಯವ್ರ ಹತ್ರನೂ ಮಾತಾಡ್ಬೋದು ಅಂತ. ಸೊ ಆಸ್ ಅ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡಬೇಕು. ತಂದೆ ಆಗಲಿ, ಅಣ್ಣ ಆಗಲಿ, ತಮ್ಮ ಆಗಲಿ, ಯಾರೇ ಆಗಿರಲಿ ಮಾತಾಡ್ಸಿ ಏನಾಗ್ತಿದೆ, ಇಶಿ ಓಕೆ, ಹೆಲ್ದಿ, ಏನಾದರೂ ಬೇಕಾ, ಏನೋ ಪಾರ್ಟ್ಸ್ ನಾನು ತಂದ್ಕೊಡ್ಲಾ, ಈ ಥರ ಸಪೋರ್ಟ್ ಇದ್ರೆ ಐ ಥಿಂಕ್ ಹೆಣ್ಮಕ್ಳಿಗೆ ತುಂಬ ಧೈರ್ಯ ಮನೆಯಲ್ಲಿ ಬರುತ್ತೆ. ನಾಳೆ ಮುಕ್ತವಾಗಿ ಆಚೆನೂ ಹೋಗಿ ಸೊಸೈಟಿಯಲ್ಲಿ ಮಾತಾಡ್ತಾರೆ, ಅದೇನೂ ತಪ್ಪಲ್ಲ. ನಾನು ಮುಂಚೆ ತುಂಬ ಹೆದರ್ತಿದ್ದೆ, ಅಕಸ್ಮಾತ್ ಶೂಟಿಗೆ ಹೋದಾಗ ಸ್ಟೇನ್ ಆಗ್ಬಿಟ್ರೆ ಏನಪ್ಪ ಮಾಡಲಿ ಅಂತ ತುಂಬ ಭಯ ಇತ್ತು. ಇವಾಗ ನನಗೆ ಒಂದು ಧೈರ್ಯ ಬಂದಿದೆ, ಸ್ಟೇನ್ ಆದ್ರೆ ಆಗುತ್ತೆ, ಇಟ್ಸ್ ಜಸ್ಟ್ ಬ್ಲಡ್ ಅಂಡ್ ಯಾರಾದ್ರೂ ನೋಡಿದ್ರೆ ಪರವಾಗಿಲ್ಲ, ಹೋಗ್ತೀನಿ, ಚೇಂಜ್ ಮಾಡ್ತೀನಿ, ಬರ್ತೀನಿ ಅಷ್ಟೇ. ಅದು ಏನೋ ಒಂದು ನಾಚಿಕೆ ಪಟ್ಕೊಳ್ಳೋದಾಗ್ಲಿ, ಅಸಹ್ಯ ಪಟ್ಕೊಳ್ಳೋದಾಗ್ಲಿ ಅಲ್ಲ ಅನ್ನೋದು ಹೆಣ್ಮಕ್ಳಿಗೆ ಫಸ್ಟ್ ಅನ್ಸ್ಬೇಕು. ತಾಯಿಯರಿಗೆ, ಅಕ್ಕಂದ್ರಿಗೆ, ನಮಗೆ ಅನಿಸ್ಬೇಕು ಫಸ್ಟು. ಅದನ್ನ ಗಂಡಸರ ಹತ್ರ ಮುಕ್ತವಾಗಿ ಮಾತಾಡಬೇಕು. ಇದನ್ನ ಪ್ರತಿಯೊಬ್ಬರಿಗೂ ಹೇಳ್ಕೊಡ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು. ಲಾಸ್ಟ್ ಇನ್ನೊಂದು ಅನಿತಾ ಏನ್ ಸಮಾಚಾರ ಅದರ ಬಗ್ಗೆ? ಏನ್ ಅಂದ್ರೆ ಅದ್ರ ಬಗ್ಗೆ ಅಷ್ಟೇ ಅಲ್ವಾ? ಅನಿತಾ ಏನ್ ಸಮಾಚಾರ, ನಾನು ಇದನ್ನೇ ಮಾಡೋದು, ಸಮಾಜ ಸೇವೆ. ಸೊ ಸೇ ಸಮಥಿಂಗ್ ನೈಸ್. ಕೊನೆಗೆ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತೇನೆ. ಇಬ್ರು ಒಂದೇ ಫ್ರೇಮ್ ಅಲ್ಲಿ ಅದನ್ನೇ ಕಟ್ಟೆ. ಬನ್ನಿ ಇಬ್ರು ಒಟ್ಟಿಗೆ. ಓಕೆ, ತುಂಬ ಧನ್ಯವಾದಗಳು ಶ್ವೇತಾ ಪ್ರಸಾದ್ ಅವರೇ. ನೀವು ನಾನು ಒಂದು ಫೋನ್ ಮಾಡಿದ್ದಕ್ಕೆ, ಇದಕ್ಕೆ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತ ಬಂದು ಇಷ್ಟೊತ್ತು ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ 30-40 ಮಿನಿಟ್ಸ್ ನಮ್ಮ ಜೊತೆ ಇದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಖುಷಿ ಆಗುತ್ತೆ ಯಾರಾದರೂ ಒಬ್ರು ಏನೋ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂದರೆ, ಯಾಕಂದರೆ ಪ್ರತಿಯೊಬ್ಬರಿಗೂ ಮಾಡೋಕ್ಕಾಗಲ್ಲ, ಬಟ್ ಯಾರೋ ಒಬ್ರು ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೆನ್ಸ್ಟ್ರುಯೇಷನ್ ಬಗ್ಗೆ ಹಳ್ಳಿಗೆ ಕಾಡಿಗೆಲ್ಲ ಹೋಗಿ ಇನ್ಫಾರ್ಮ್ ಮಾಡ್ತಿರೋದೆ ಅನಿತಾ ಅವರು. ನಮ್ಮ ಕೈಯಲ್ಲಿ ಆಗದೆ ಇರೋದನ್ನ ಅವ್ರು ಮಾಡ್ತಿದ್ದಾರೆ, ಹಾಗಾಗಿ ನಮ್ಮೆಲ್ಲರೂ ಸಪೋರ್ಟ್ ಮಾಡೋಣ. ಅನಿತಾ ಏನ್ ಸಮಾಚಾರ ಅಲ್ವಾ? ಅವರ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಸ್ ಶೇರ್ ಮಾಡಿ, ಫಾಲೋ ಮಾಡಿ. ಇಂಥ ಯಾವ್ದಾವುದೋ ರೀಲ್ಸ್ ಅನ್ನು ಫಾಲೋ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಇಂಥ ಒಳ್ಳೆ ಕೆಲಸ ಮಾಡೋರನ್ನ ಸಪೋರ್ಟ್ ಮಾಡಿದಷ್ಟು ಅವ್ರು ಒಳ್ಳೆ ಕೆಲಸನ ಹೆಚ್ಚಾಗಿ ಮಾಡ್ತಾರೆ. ಐ ಥಿಂಕ್ ಎಲ್ಲ ಸಪೋರ್ಟು ಇದೆ. ಡೆಫಿನೆಟ್ಲಿ ಎನಿಥಿಂಗ್ ಇನ್ ದ ಫ್ಯೂಚರ್ ಲೆಟ್ ಮೀ ನೋ, ವಿಲ್ ಆಲ್ವೇಸ್ ಜಾಯಿನ್ ಹ್ಯಾಂಡ್ಸ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.